ಅದರಿಂದ ಇವತ್ತಿನ ಕಲಿತಂಥ ವಿದ್ಯೆ ನಿಮ್ಮನ್ನು ಯಾವತ್ತೂ ಕಾಪಾಡ್ತದೆ ಅಂತ ಹೇಳಬೇಕು. ಆಗ್ಬೋದಾ? ಅಂದರೆ ನೀವು ಕಲಿತದ್ದು ತುಂಬ ಪ್ರಯೋಜನಕಾರಿಯಾದದ್ದು, ಜೀವನಕ್ಕೆ ತುಂಬ ಸಹಕಾರಿಯಾದಂಥದ್ದು ಅಂತ ಹೇಳಬೇಕು. ಏನೋ ನಮ್ಮ ಅಜ್ಜಿನ ಉತ್ಸಾಹನೋ ಏನೋ ಗೊತ್ತಿಲ್ಲ, ಸಣ್ಣ ಸಣ್ಣ ವಯಸ್ಸಿಗೆ ಪರೀಕ್ಷೆ ಪಾಸ್ ಆಗಿಬಿಡುತ್ತೆ. ನಂದು 1ನೇ ಕ್ಲಾಸಿನ ಮಗು 3ನೇ ಕ್ಲಾಸಿನ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಒಮ್ಮೆ 4ನೇ ಕ್ಲಾಸಿಗೆ ಕಳಿಸ್ಬಿಡೋದಾ? ಹಂಗೆ ಕಳಿಸಿದರೆ ಅವ್ನು 11 ವರ್ಷಕ್ಕೆ SLC ಕೂತ್ಕೊಂಡ್ಬಿಡ್ತಾನೆ. ನಮ್ಮಲ್ಲಿ ನಾನು ದುರ್ದೈವ, ನಮ್ಮಲ್ಲಿ ಇಲ್ಲ, ಅವಕಾಶ ಇಲ್ಲ. ಅದು ಬೇರೆ ದೇಶದಲ್ಲಿ ಅವಕಾಶ ಇದೆ. 13 ವರ್ಷಕ್ಕೆ ನೀವು ಗ್ರ್ಯಾಜುಯೇಟ್ ಆಗ್ಬೋದು. ನಮ್ಮಲ್ಲಿ ಹಾಗೆ ಮಾಡ್ಬೋದಾ ಅಂತ. ನಮ್ಮ ಅಜ್ಜ ಹಂಗೆ ಮಾಡಿದ್ದ. ಅದರಿಂದ ಕಷ್ಟನೂ ಪಟ್ಟಿದ್ದೀನಿ ನಾನು ಓದ್ತಿರ್ಬೇಕಾದ್ರೆ ಏನೋ ಸ್ವಲ್ಪ ಬುದ್ಧಿ ಇತ್ತು ಅಂತ ನಮ್ಮ ಅಜ್ಜನ ಭ್ರಮೆ ಅದು. ಒಬ್ಬರು ಎಜುಕೇಷನ್ ಆಫೀಸರ್ ಬಂದಾಗ 2ನೇ ಕ್ಲಾಸಿನ ಪರೀಕ್ಷೆ ತೊಗೋತಾ ಇದ್ರಂತೆ. ನಮ್ಮ ಅಜ್ಜ ಹೇಳಿದೆ, ಇವಂದು ತೊಗೊಂಬಿಡಿ 2ನೇ ಕ್ಲಾಸಿನ ಪರೀಕ್ಷೆ ಪಾಸ್ ಆದರೆ 3ನೇ ಕ್ಲಾಸಿಗೆ ಕೂಡಿಸ್ಬಿಡಿ ಅಂದಂತೆ. ಅವ್ರು 2ನೇ ಪರೀಕ್ಷೆ ಕೂಡಿಸಿದ್ರು, ನಾನು ಚೆನ್ನಾಗಿ ಮಾಡಿದೆ ಅಂತೆ. 3ನೇ ಕ್ಲಾಸಿಗೆ ಹೋದೆ. 1ನೇ ಕ್ಲಾಸ್ ಕಲಿತೇ ಇಲ್ಲ ನಾನು, ಒಮ್ಮೆ 3ನೇ ಕ್ಲಾಸ್. ಅದಕ್ಕೆ ನನಗೇನಾಯ್ತು ಪರಿಸ್ಥಿತಿ ಅಂದರೆ, ನನಗೆ 20 ವರ್ಷ 3 ತಿಂಗಳು MSc ಆಗಿ ಹೋಗಿತ್ತು ನಂದು. 20 ವರ್ಷ 3 ತಿಂಗಳು ಲೆಕ್ಚರರ್ ಆಗಿದ್ದೀನಿ ನಾನು ಕಾಲೇಜಲ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಏನು ಹುಚ್ಚತನ ಅಲ್ವಾ? ನನಗೆ ಯಾರೋ ಕೇಳ್ತಿದ್ರು, ಸೂಟ್ ಹಾಕ್ಕೋತಿರಲ್ಲ ಯಾಕೆ ಅಂತ ಕೇಳ್ತಿದ್ರು. ಯಾವಾಗಲೂ ಸೂಟ್ ಹಾಕ್ಕೋತಿರಲ್ಲ ಯಾಕೆ ಅಂತ. ಅದಕ್ಕೊಂದು ಕಾರಣ ಇದೆ, ತಮಾಷೆ ಕಾರಣ ಅದು. ಯಾವತ್ತೂ ನಾನು ಹೀಗೆ ಇರೋದು, ಬೇರೆ ಡ್ರೆಸ್ಸಲ್ಲಿ ಸಾಮಾನ್ಯವಾಗಿ ನೋಡಿರಲಿಲ್ಲ ಜನ ಯಾರು ನನ್ನ. ನಮ್ಮಲ್ಲಿ ಧಾರವಾಡ ಕಡೆಗೆ ಪ್ರೊಫೆಸರು ಅಂದರೆ ಯಾವಾಗಲೂ ಸೂಟ್ ಹಾಕ್ಕೊಂಡಿರಬೇಕು ಅಂತಂದಿರ್ತಿತ್ತು. ಕಾಲೇಜ್ ಲೆಕ್ಚರರ್ ಪ್ರೊಫೆಸರ್ ಅಂದರೆ ಸೂಟ್ ಹಾಕ್ಕೋಬೇಕು ಅಂತ. ಕಲಿಸೋದು ಹೆಂಗೆ ಕಲಿಸ್ಲಿ, ಸೂಟ್ ಮಾತ್ರ ಹಾಕ್ಕೊಂಡಿರಬೇಕು ಅಂತ ಒಂದಿರೋದು ಅದೊಂದಿತ್ತು. ಆದರೆ ನಾನು ಹಾಕ್ಕೋತಿರ್ಲಿಲ್ಲ ಮೊದಲು. ನನಗೆ ಬ್ಲೂ ಕಲರ್ ಭಾಳ ಇಷ್ಟ, ನೀಲಿ ಬಣ್ಣ ಇಷ್ಟ. ನೀಲಿ ಪ್ಯಾಂಟು, ನೀಲಿ ಶರ್ಟು, ಒಂದು ಲೈಟ್ ನೀಲಿ ಶರ್ಟು ಹಾಕ್ಕೊಂಡು ಕಾಲೇಜ್ಗೆ ಹೋಗಿದ್ದೆ. ಲೆಕ್ಚರರ್ ನಾನು, ಮೊದಲೇ ಹುಡುಗ, 20 ವರ್ಷ. ಆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಇನ್ನೂ ಹುಡುಗರಂಗೆ ಅನಿಸಿರಬೇಕು. ಅಲ್ಲಿ ವಿದ್ಯಾವರ್ಧಕ ಸಂಘ ಅಂತ ರಾಜಾಜಿನಗರದಲ್ಲಿ, ಹೆಸರು ಕೇಳಿದ್ದೀರಾ? ವಿದ್ಯಾವರ್ಧಕ ಸಂಘ ಸಂಸ್ಥೆ ಅಂತ, ಅಲ್ಲಿ ಸೇರಿಕೊಂಡದ್ದು ನಾನು ಲೆಕ್ಚರರ್ ಆಗಿ. ಅದೇ ವರ್ಷ ಕಾಲೇಜ್ ಶುರು ಆದದ್ದು. ಹೈಸ್ಕೂಲ್ ಇತ್ತಲ್ಲಿ. ಹೈಸ್ಕೂಲ್ ಮಕ್ಕಳೆಲ್ಲ ಅಲ್ಲಿ ಪ್ರೇಯರ್ ಮಾಡಬೇಕು. ಅಸೆಂಬ್ಲಿ ಇರ್ತಲ್ಲ, ಪ್ರೇಯರ್ ಮಾಡ್ತಾರಲ್ಲ, ಹಾಗೆ ಸಾಲು ಇದ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರು. ನನಗೆ ಪ್ರೇಯರ್ ನೋಡೋಕ್ಕಿಷ್ಟ. ನಾನು ಕೆಮಿಸ್ಟ್ರಿ ಲ್ಯಾಬ್ರೇಟ್ರಿ ಮುಂದೆ ನಿಂತ್ಕೊಂಡು ಆ ಪ್ರೇಯರ್ ನೋಡ್ತಾ ಇದ್ದೆ. ಮುಗಿದ್ಮೇಲೆ ಎಲ್ಲರೂ ಸಾಲು ಹಿಡಿದು ತಮ್ಮ ರೂಮಿಗೆ ಹೋಗ್ತಾರಲ್ಲ, ಹುಡುಗರು ಕ್ಲಾಸಿಗೆ ಹೋಗ್ತಾರಲ್ಲ. ಹೋದ್ಮೇಲೆ ನಾನು ಹಾಗೆ ನಿಂತ್ಕೊಂಡಿದ್ದೆ. ಪದ್ಮಾ ಕುಂಟೆ ಅಂತ ಒಬ್ಬರು ಲೆಕ್ಚರರ್, ಟೀಚರಲ್ಲಿ, ಹೈಸ್ಕೂಲ್ ಟೀಚರ್ ಅವರು. ಮರಾಠಿ ಯಾರಿಗಾದ್ರು ಬರ್ತಾ ನಿಮಗೆ? ಅವ್ರು ಮರಾಠಿ ಟೀಚರ್ ಅವರು ನಿಂತ್ಕೊಂಡಿದ್ರು. ಭಾರಿ ಸ್ಟ್ರಿಕ್ಟ್ ಅಂತ ಹೆಣ್ಮಗಳು, ನನಗೆ ಗೊತ್ತಿಲ್ಲ. ನಾನು ನಿಂತ್ಕೊಂಡಿದ್ದೀನಿ, ಹುಚ್ಚ ಬಾಯಿಲಿ ಅಂದಂಗೆ. ನನಗೆ ಯಾಕೆ ಕರೀತಾರೆ ಇವರು ಅಂತ ಯಾರಿಗೆ ಕೇಳ್ತೀನಿ, ನಿಮಗೆ ಬಾಯಿಲೆ ಅಂತ ಕರೆದ್ರು. ನಾನು ಹುಡುಗರಂಗೆ ಕಾಣಿಸಿರ್ಬೇಕು, ಹೋದೆ. ಕ್ಲಾಸಿಗೆ ಹೋಗೋ, ಇಲ್ಲಾಕೆ ನಿಂತ್ಕೊಂಡಿದ್ಯಾ ಅಂದರು. ನಾನು ಅಂದೆ, ನಾನು ಕ್ಲಾಸ್ ಇಲ್ಲ, ನನ್ನ ಕ್ಲಾಸ್ ಇನ್ನೊಂದು ತಾಸು ಲೇಟ್ ಇದೆ ಅಂದೆ. ಏನು ಲೇಟ್ ಅಂದರೆ, ಹೋಗಿ ಕ್ಲಾಸಿಗೆ ಹೋಗು, ಬೆಲ್ಲಾಗಲಿಲ್ಲ ಅಂದರು. ನಾನು ಹೇಳಿದೆ, ನಾನು ಇಲ್ಲಿ ಸ್ಟೂಡೆಂಟ್ ಅಲ್ಲ, ನಾನು ಲೆಕ್ಚರರು ಅಂದೆ. ಏನು ಲೆಕ್ಚರರ ಗೊತ್ತೇ ಆಗಲ್ಲ ಅಂದರು. ಗೊತ್ತಾಯ್ತಾ? ಗೊತ್ತಾಗಲ್ಲ ಅಂದರು. ದುರ್ದೈವಕ್ಕೋ ಸುದೈವಕ್ಕೋ ಆ ಶಾಲೆ ಯೂನಿಫಾರ್ಮು ಅದೇನೆ, ಬ್ಲೂ ಪ್ಯಾಂಟು, ಲೈಟ್ ಬ್ಲೂ ಶರ್ಟ್. ಆವಾಗ ವಿದ್ಯಾವರ್ಧಕ ಸಂಘದ್ದು. ಅದಕ್ಕೆ ಅನ್ನಿಸ್ತು, ಇನ್ನು ಹುಡುಗರು ಹಂಗೆ ಕಾಣಿಸಿದ್ರೆ ಚೆನ್ನಾಗಿರಲ್ಲ. ಆಕೆನೋ ಟೀಚರು ಏರೇಬೇಡ ಅಂದರು. ಕರೆಕ್ಟು, ಹುಡುಗರು ಅಂದ್ಬಿಟ್ರೆ ನನಗೆ ಅಂತ ಹೇಳಿ ಅವತ್ತು ಹೋಗಿ ಕೋಟ್ ಹೊಲ್ಸ್ಕೊಂಡು ಹಾಕ್ಕೊಂಬಂದೆ. ಆದರೆ ಹುಡುಗ ಅಲ್ಲ ಅಂತ ಗೊತ್ತಾಗಲಿಕ್ಕೆ ಅಂತ ಹಾಕ್ಕೊಂಡತ್ತು. ಅದು ಅಭ್ಯಾಸ ಆಗೋಯ್ತು, ಹಾಗೆ ಉಳ್ಕೊಂಡ್ಬಿಡ್ತು. 43 ವರ್ಷ ಆಯಿತು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದು, ಕಾಲೇಜ್ ಮಕ್ಕಳಿಗೆ.